ನೀವು ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗಬೇಕೆಂದು ಅಂದುಕೊಂಡಿದ್ದೀರಾ? ಎಷ್ಟು ಪ್ರಯತ್ನ ಪಟ್ಟರೂ ಇದುವರೆಗೆ ಸಕ್ಸಸ್ ನಿಮ್ಮ ಹತ್ತಿರ ಬಂದಿಲ್ಲವೇ? ಸಕ್ಸಸ್ ಆಗುವುದು ಹೇಗೆ ಎಂದು ನಾನು ನಿಮಗೆ ತಿಳಿಸಿದರೆ, ಇವತ್ತಿನ ವಿಡಿಯೋದಲ್ಲಿ ಸಕ್ಸಸ್ನ 7 ಸೀಕ್ರೆಟ್ಗಳ ಬಗ್ಗೆ ನಾನು ನಿಮಗೆ ತಿಳಿಸುತ್ತೇನೆ. ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ಸಕ್ಸಸ್ ಅನ್ನುವುದು ಜೀವನದಲ್ಲಿ ಎಲ್ಲರಿಗೂ ಒಂದೇ ಥರ ಸಿಗಲ್ಲ. ಕೆಲವರಿಗೆ ಬೇಗ ಸಿಗತ್ತೆ, ಇನ್ನು ಕೆಲವರಿಗೆ ಲೇಟ್, ಇನ್ನು ಕೆಲವರಿಗೆ ಸಿಗುವುದೇ ಇಲ್ಲ. ಯಾಕಾಗಿರಬಹುದು? ಯಾಕೆಂದರೆ ಸಕ್ಸಸ್ ಆಗಲು ಕೆಲವು ಸೀಕ್ರೆಟ್ ರೂಲ್ಸ್ಗಳು ನಮಗೆ ಗೊತ್ತಿರಬೇಕು. ಬಹುತೇಕವಾಗಿ ಸಕ್ಸಸ್ ಆದವರು ಈ ಸೀಕ್ರೆಟ್ ರೂಲ್ಸ್ಗಳನ್ನು ತಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಫಾಲೋ ಮಾಡ್ತಾ ಇರ್ತಾರೆ. ಇನ್ನೂ ತಡ ಮಾಡದೆ ಈ 7 ಸೀಕ್ರೆಟ್ ರೂಲ್ಸ್ಗಳು ಯಾವುವು ಅಂತ ನೋಡೋಣ. ಸೀಕ್ರೆಟ್ ನಂಬರ್ 1, ಜೀವನದಲ್ಲಿ ಫೇಲ್ಯೂರ್ ಅನ್ನೋದೇ ಇಲ್ಲ, ಕೇವಲ ರಿಸಲ್ಟ್ಸ್ ಅಷ್ಟೇ. ಇದನ್ನು ಬಹುತೇಕ ಎಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳು ಫಾಲೋ ಮಾಡುತ್ತಾರೆ. ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಾಗ, ನಿಮ್ಮ ವೈವಾಹಿಕ ಜೀವನ ಫ್ರಸ್ಟ್ರೇಷನ್ ಎನಿಸಿದಾಗ, ಅಥವಾ ನಿಮ್ಮ ಬಿಸ್ನೆಸ್ ನೀವಂದುಕೊಂಡಂತೆ ನಡೆಯದಿದ್ದಾಗ ನಿಮಗೆ ನೀವು ಫೇಲ್ ಆಗಿದ್ದೀರಿ ಎಂದು ಅನಿಸುವುದು ಸಹಜ. ಇಂಥ ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡುವುದು ಹೇಗೆ? ನೀವು ಮಾಡಿದ ಕೆಲಸ ನೀವಂದುಕೊಂಡಂತೆ ನಡೆಯದಿದ್ದಾಗ ನೀವು ಯೋಚಿಸಬೇಕಾಗಿರುವುದು ಇಷ್ಟೇ: ಇದು ನನ್ನ ಫೇಲ್ಯೂರ್ ಅಲ್ಲ, ನಾನು ಮಾಡಿದ ಎಕ್ಸ್ಪರಿಮೆಂಟಿಗೆ ಸಿಕ್ಕಿದ ರಿಸಲ್ಟ್ ಅಷ್ಟೇ. ನೀವು ಮಾಡುವ ಕೆಲಸವನ್ನು ಒಂದು ಎಕ್ಸ್ಪರಿಮೆಂಟ್ ಅಂದುಕೊಳ್ಳಿ. ನಿಮಗೆ ಬೇಕಾಗಿರುವ ರಿಸಲ್ಟ್ ಸಿಗದೇ ಇದ್ದಾಗ ಆ ಎಕ್ಸ್ಪರಿಮೆಂಟ್ ಅಂದರೆ ಕೆಲಸವನ್ನು ಸ್ವಲ್ಪ ಬದಲಾಯಿಸಿ ಮತ್ತೆ ಪ್ರಯತ್ನಿಸಿ. ಹೀಗೆ ನಿಮಗೆ ಬೇಕಾಗಿರುವ ರಿಸಲ್ಟ್ ಸಿಗುವವರೆಗೂ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರಿ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಥಾಮಸ್ ಆಲ್ವಾ ಎಡಿಸನ್ ಅವರು 9999 ಬಾರಿ ಬಲ್ಬ್ ತಯಾರಿಸಲು ಹೋಗಿ ವಿಫಲರಾಗಿದ್ದರು. ಯಾರೋ ಒಬ್ಬರು ಅವರ ಬಳಿ ಬಂದು, ನೀವು 10,000 ಬಾರಿ ಫೇಲ್ ಆಗಿದ್ದೀರಾ ಅಂತ ಕೇಳಿದಾಗ ಎಡಿಸನ್ ಅವರು, ನಾನು 10,000 ಬಾರಿ ಟ್ರೈ ಮಾಡಿ ಪರ್ಫೆಕ್ಟ್ ಬಲ್ಬ್ ಹೇಗೆ ಮಾಡಬೇಕೆಂಬುದನ್ನು ಕಲಿತೆ ಅಂತ ಹೇಳಿದರು. ಸೀಕ್ರೆಟ್ ನಂಬರ್ 2, ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಎಲ್ಲದಕ್ಕೂ ನೀವೇ ರೆಸ್ಪಾನ್ಸಿಬಲ್. ಹಲವರು ತಮ್ಮ ವೈಫಲ್ಯತೆಗೆ ಬೇರೆಯವರನ್ನು ದೂರುವುದನ್ನು ನೀವು ಕೇಳಿರಬಹುದು. ನಾನು ಬಡವ, ನನಗೆ ಸರಿಯಾದ ಎಜುಕೇಷನ್ ಸಿಕ್ಕಿಲ್ಲ, ಅದಕ್ಕೆ ನಾನು ಫೇಲ್ ಆದೆ. ನನ್ನ ತಂದೆ ತಾಯಿ ನನಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟಿಲ್ಲ, ಅದಕ್ಕೆ ನಾನು ಸಕ್ಸಸ್ ಆಗಿಲ್ಲ. ನನಗೆ ಬೇಕಾಗಿರುವ ಕೆಲಸ ಸಿಕ್ಕಿಲ್ಲ, ಅದಕ್ಕಾಗಿ ನಾನು ಬಡವ. ನನಗೆ ತಂದೆ ತಾಯಿ ಹಣ ಕೊಟ್ಟಿದ್ದರೆ ನಾನೊಂದು ದೊಡ್ಡ ಉದ್ಯಮಿ ಆಗುತ್ತಿದ್ದೆ. ಆದರೆ ಸಕ್ಸಸ್ಫುಲ್ ವ್ಯಕ್ತಿಗಳು ಯಾವತ್ತೂ ತಮ್ಮ ವೈಫಲ್ಯತೆಗೆ ಬೇರೆಯವರನ್ನು ರೆಸ್ಪಾನ್ಸಿಬಲ್ ಮಾಡಲ್ಲ. ಒಮ್ಮೆ ಯೋಚಿಸಿ, ನಿಮಗೆ ಬಾಲ್ಯದಲ್ಲಿ ಯಾವುದೋ ಕಾರಣಕ್ಕೆ ಸರಿಯಾದ ಶಿಕ್ಷಣ ಸಿಗದಿದ್ದರೆ ಈಗ ಶಿಕ್ಷಣವನ್ನು ನೀವು ಯಾಕೆ ಮುಂದುವರಿಸಬಾರದು? ನಿಮಗೆ ಬೇಕಾದ ಕೆಲಸ ಸಿಗಲಿಲ್ಲವೆಂದು ಗೊಣಗಾಡುವ ಬದಲು ಬೇರೆ ಕೆಲಸವನ್ನು ಯಾಕೆ ಹುಡುಕಬಾರದು? ಅಥವಾ ನಿಮಗೆ ಬೇಕಾದ ಕೆಲಸ ಗಳಿಸಲು ನಿಮ್ಮ ಸ್ಕಿಲ್ಸ್ ಡೆವಲಪ್ ಯಾಕೆ ಮಾಡಬಾರದು? ನೀವು ಸಕ್ಸಸ್ಫುಲ್ ಆಗಬೇಕಾದರೆ ನಿಮ್ಮ ಜೀವನದ ವೈಫಲ್ಯತೆಗೆ ಬೇರೆಯವರನ್ನು ರೆಸ್ಪಾನ್ಸಿಬಲ್ ಮಾಡುವುದನ್ನು ಮೊದಲು ಬಿಡಿ. ನಿಮ್ಮ ಜೀವನದ ಆಗು ಹೋಗುಗಳಿಗೆ ನೀವೇ ರೆಸ್ಪಾನ್ಸಿಬಲ್ ಆಗಿ. ಸೀಕ್ರೆಟ್ ನಂಬರ್ 3, ಕೆಲಸವನ್ನು ಆಟದ ಥರ ಎಂಜಾಯ್ ಮಾಡಿ ಮಾಡಬೇಕು. ಸರ್ ಎಂ ವಿಶ್ವೇಶ್ವರಯ್ಯ, ಬಿಲ್ ಗೇಟ್ಸ್ ಇವರೆಲ್ಲ ತಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಯಾಕಾಗಿದ್ದಾರೆ? ಖಂಡಿತವಾಗಿಯೂ ಅವರು ತಮ್ಮ ಕೆಲಸವನ್ನು ಇಷ್ಟಪಟ್ಟು ಮಾಡುತ್ತಿದ್ದರು. ನಿಮ್ಮಲ್ಲಿ ಹಲವು ಜನರು ನಿಮ್ಮ ಕೆಲಸವನ್ನು ಕಾಟಾಚಾರಕ್ಕೆ ಕಷ್ಟಪಟ್ಟು ಮಾಡುತ್ತೀರಾ. ಅದಕ್ಕಾಗಿ ಸಕ್ಸಸ್ ಎನ್ನುವುದು ನಿಮ್ಮ ಹತ್ತಿರನೂ ಬರುವುದಿಲ್ಲ. ನಿಮಗೆ ಸಕ್ಸಸ್ ಆಗಬೇಕಾದರೆ ನಿಮ್ಮ ಕೆಲಸವನ್ನು ನೀವು ಯಾವಾಗಲೂ ಒಂದು ಆಟದ ಥರ ಇಷ್ಟಪಟ್ಟು ಆನಂದಿಸಿ ಮಾಡಬೇಕು. ಸೀಕ್ರೆಟ್ ನಂಬರ್ 4, ದೃಢ ನಿರ್ಧಾರ ಇಲ್ಲದಿದ್ದರೆ ಸಕ್ಸಸ್ ಇಲ್ಲ. ನೀವು ನಿಮ್ಮ ಸುತ್ತಲೂ ಅತಿ ಬುದ್ಧಿವಂತರು, ಕೆಲಸವನ್ನು ಸ್ಪೀಡಾಗಿ ಮಾಡುವವರನ್ನು ನೋಡಿರಬಹುದು. ಅಷ್ಟೊಂದು ಸಾಮರ್ಥ್ಯ ಇದ್ದರೂ ಅವರು ಸಕ್ಸಸ್ಫುಲ್ ಆಗುವುದಿಲ್ಲ. ಯಾಕೆ? ಇದಕ್ಕೆ ಕಾರಣ ಅವರಲ್ಲಿ ಒಂದು ಕೆಲಸ ಮಾಡಲು ಕಮಿಟ್ಮೆಂಟ್ ಇಲ್ಲದೆ ಇರುವುದು. ಸಂದರ್ಭಕ್ಕನುಗುಣವಾಗಿ ಅವರ ಗುರಿ ಚೇಂಜ್ ಆಗತ್ತೆ. ಒಂದು ಸಣ್ಣ ಹಿನ್ನಡೆ ಬಂದರೂ ಅವರು ಗುರಿಯನ್ನು ಬಿಟ್ಟು ಬೇರೆ ಗುರಿಯತ್ತ ಮುನ್ನಡೆಯುತ್ತಾರೆ. ಇದೇ ಸೋಲಿಗೆ ಪ್ರಮುಖ ಕಾರಣ. ನಾನು ಮೊದಲೇ ಹೇಳಿದ ಹಾಗೆ 9999 ಬಾರಿ ಫೇಲ್ ಆದೆನೆಂದು ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಮಾಡುವುದನ್ನು ಕ್ವಿಟ್ ಮಾಡಿದ್ದರೆ ಅವರು ಬಲ್ಬ್ ತಯಾರಿಸಿದ ಸಾಧಕರು ಎನಿಸುತ್ತಿರಲಿಲ್ಲ.
ಸಕ್ಸಸ್ಫುಲ್ ವ್ಯಕ್ತಿಗಳು ಎಷ್ಟು ಬಾರಿ ಫೇಲ್ ಆದರೂ ಅದೇ ಕೆಲಸವನ್ನು ಮತ್ತೆ ಮಾಡಲು ತಯಾರಿರುತ್ತಾರೆ. ಆ ದೃಢ ನಿರ್ಧಾರ ಅವರಲ್ಲಿ ಇರುತ್ತೆ. ನೀವು ಸಕ್ಸಸ್ಫುಲ್ ಆಗಬೇಕಾದರೆ ನಿಮ್ಮಲ್ಲೂ ಆ ದೃಢ ನಿರ್ಧಾರ ಇರಬೇಕು. ಸೀಕ್ರೆಟ್ ನಂಬರ್ 5, ನಿಮ್ಮೊಂದಿಗಿರುವ ಜನರೇ ನಿಮ್ಮ ಅಮೂಲ್ಯವಾದ ರಿಸೋರ್ಸ್. ನೀವು ನಿಮ್ಮ ಮನಸ್ಸಲ್ಲಿ ಹಾಸ್ಪಿಟಲ್ ಬಗ್ಗೆ ಯೋಚಿಸಿ. ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ? ಹಾಸ್ಪಿಟಲ್ ಬಿಲ್ಡಿಂಗ್, ಡಾಕ್ಟರ್ಸ್, ನರ್ಸಸ್, ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು, ಆಂಬ್ಯುಲೆನ್ಸ್ ಬರಬಹುದು. ಮತ್ತೊಮ್ಮೆ ಯೋಚಿಸಿ, ಅಲ್ಲಿ ದೊಡ್ಡ ಗಟ್ಟಿಮುಟ್ಟಾದ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವಂತಹ ಬಿಲ್ಡಿಂಗ್ ಇದೆ, ಆದರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡುವ ಡಾಕ್ಟರ್ಸೇ ಇಲ್ಲ. ನೀವು ಆ ಹಾಸ್ಪಿಟಲಿಗೆ ಚಿಕಿತ್ಸೆಗೆ ಹೋಗುವಿರಾ? ಒಂದು ಕಂಪನಿ ಆಗಬೇಕಾದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವುದು ಅಲ್ಲಿನ ಎಂಪ್ಲಾಯೀಸ್. ನೀವೊಬ್ಬ ಉದ್ಯಮಿ ಅಥವಾ ಮ್ಯಾನೇಜರ್ ಆಗಿದ್ದರೆ ನಿಮ್ಮ ಜೊತೆ ನಿಮಗಾಗಿ ಕೆಲಸ ಮಾಡುವವರನ್ನು ಸರಿಯಾಗಿ ಟ್ರೀಟ್ ಮಾಡಲು ನೀವು ಕಲಿಯಬೇಕು. ಒಂದು ದೊಡ್ಡ ಕಂಪನಿಗೆ ಒಂದು ಸಾಮಾನ್ಯ ಎಂಪ್ಲಾಯಿಯ ತಪ್ಪಿನಿಂದಾಗಿ ಲಕ್ಷಗಟ್ಟಲೆ ಲಾಸ್ ಆಗಿಬಿಡತ್ತೆ. ಆಗ ಆ ಕಂಪನಿಯ ಮಾಲೀಕ ಆ ಎಂಪ್ಲಾಯಿಯನ್ನು ತನ್ನ ಬಳಿಗೆ ಕರೆಯುತ್ತಾನೆ. ಆಗ ಆ ಎಂಪ್ಲಾಯಿ ಭಯದಿಂದ ತನ್ನ ರೆಸಿಗ್ನೇಷನ್ ಲೆಟರನ್ನು ಕೊಡಲು ತೀರ್ಮಾನಿಸಿ ಮಾಲೀಕನಲ್ಲಿಗೆ ಹೋಗಿ, ನನ್ನ ತಪ್ಪಿನಿಂದಾಗಿ ನಿಮ್ಮ ಕಂಪನಿಗೆ ಲಕ್ಷಗಟ್ಟಲೆ ಲಾಸ್ ಆಗಿದೆ ಎಂದು ಹೇಳುತ್ತಾನೆ. ಅದಕ್ಕೆ ಮಾಲೀಕ, ನೀನು ಈಗ ಈ ಕಂಪನಿಯನ್ನು ಬಿಟ್ಟರೆ ನನಗೆ ಲಕ್ಷಗಟ್ಟಲೆ ಲಾಸ್ ಆಗತ್ತೆ. ಯಾಕೆಂದರೆ ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ ಮತ್ತು ಈ ತಪ್ಪನ್ನು ನೀನು ಇನ್ನು ಮುಂದೆ ಮಾಡಲ್ಲ. ನನಗಾಗಿರುವ ಲಾಸ್ ನಿನ್ನ ಲರ್ನಿಂಗ್ ಇನ್ವೆಸ್ಟ್ಮೆಂಟ್ ಎಂದು ಭಾವಿಸುತ್ತೇನೆ. ನೀನು ಹೋಗಿ ನಿನ್ನ ಕೆಲಸವನ್ನು ಮುಂದುವರಿಸಬಹುದು ಎಂದು ಹೇಳುತ್ತಾನೆ. ಎಲ್ಲರಿಗೂ ಇಂಥ ಬಾಸ್ ಸಿಕ್ಕಿದರೆ ಎಷ್ಟು ಒಳ್ಳೆಯದಲ್ಲವೇ? ನಿಮ್ಮಲ್ಲಿ ಎಷ್ಟೇ ಶ್ರೀಮಂತಿಕೆ ಇರಲಿ, ಎಷ್ಟೇ ಸಂಪತ್ತಿರಲಿ, ನೀವು ನಿಮ್ಮ ಹತ್ರ ಕೆಲಸ ಮಾಡುವವರನ್ನು ರೆಸ್ಪೆಕ್ಟ್ಫುಲ್ ಆಗಿ ಕಾಣುವುದನ್ನು ಕಲಿಯಬೇಕು. ಎಲ್ಲರಿಗೂ ತಮ್ಮ ಜೀವನದಲ್ಲಿ ತಾವೇ ಹೀರೋಸ್. ನಿಮ್ಮ ಜೊತೆ ಕೆಲಸ ಮಾಡುವವರನ್ನು ರೆಸ್ಪೆಕ್ಟ್ಫುಲ್ ಆಗಿ ಕಾಣುವುದು ಸಕ್ಸಸ್ನ ಅತಿ ದೊಡ್ಡ ಸೀಕ್ರೆಟ್. ಸೀಕ್ರೆಟ್ ನಂಬರ್ 6, ಒಬ್ಬ ವ್ಯಕ್ತಿ ಪ್ರತಿಯೊಂದು ವಿಷಯದ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಬೇಕಿಲ್ಲ. ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್. ಒಮ್ಮೆ ಲೈಬ್ರರಿಗೆ ಹೋಗಿ ನೋಡಿ, ಅಲ್ಲಿ ಎಷ್ಟೊಂದು ಪುಸ್ತಕಗಳಿವೆ ಎಂದು. ನಾಲೆಜ್ ಎನ್ನುವುದು ಒಂದು ಸಮುದ್ರ ಇದ್ದ ಹಾಗೆ. ನೀವು ನಾಲೆಜೇಬಲ್ ಆಗಬೇಕೆಂದು ಒಂದು ಲೈಬ್ರರಿಯ ಎಲ್ಲ ಪುಸ್ತಕಗಳನ್ನು ಓದಲು ಸಾಧ್ಯವೇ? ಇಲ್ಲ ತಾನೇ? ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿರುವ ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಲೈಟ್, ಫ್ಯಾನ್, ಟಿವಿ, ಫ್ರಿಡ್ಜ್ ಇತ್ಯಾದಿಗಳನ್ನು ಆಪರೇಟ್ ಮಾಡಲು ಅದರ ಸ್ವಿಚ್ ಎಲ್ಲಿದೆ ಮತ್ತು ಅದನ್ನು ಯೂಸ್ ಮಾಡೋದು ಹೇಗೆ ಎಂಬುದರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಸಾಕು. ಎಲೆಕ್ಟ್ರಿಸಿಟಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಟಿವಿ ಹೇಗೆ ತಯಾರಿಸುತ್ತಾರೆ ಎಂಬುದರ ನಾಲೆಜ್ ನಿಮಗೆ ಬೇಕಾಗಿಲ್ಲ. ಸೊ ಯಾವಾಗಲೂ ಸ್ಪೆಸಿಫಿಕ್ ವಿಷಯಗಳಲ್ಲಿ ಸ್ಪೆಷಲೈಸ್ ಆಗಲು ಟ್ರೈ ಮಾಡಿ. ಅದರ ಬಗ್ಗೆ ಮಾಹಿತಿ ಕಲೆ ಹಾಕಿ ಎಕ್ಸ್ಪರ್ಟ್ ಆಗಿ. ನಿಮಗೆ ಹೆಚ್ಚು ಗೊತ್ತಿದೆ ಎಂದು ಸಕ್ಸಸ್ ಸಿಗುವುದಿಲ್ಲ. ಅದರ ಬದಲಿಗೆ ನಿಮಗೆ ಗೊತ್ತಿರುವ ವಿಷಯಗಳಿಂದ ಏನು ಆ್ಯಕ್ಷನ್ ತೆಗೆದುಕೊಳ್ಳುತ್ತೀರೋ ಅದರಿಂದ ಸಕ್ಸಸ್ ಸಿಗತ್ತೆ. ಸೀಕ್ರೆಟ್ ನಂಬರ್ 7, ಎಲ್ಲ ಆಗುವುದರ ಹಿಂದೆ ಒಂದು ಒಳ್ಳೆ ಕಾರಣ ಮತ್ತು ಉದ್ದೇಶ ಇದೆ ಎಂದು ಭಾವಿಸುವುದು. ನಿಮ್ಮ ಜೀವನದಲ್ಲಿ ಎಲ್ಲ ನೀವಂದುಕೊಂಡಂತೆ ನಡೆಯುತ್ತಿರುವಾಗ ಸಡನ್ ಆಗಿ ನಿಮ್ಮ ಪ್ಲ್ಯಾನಿಂಗಿಗೆ ಒಪೋಸಿಟ್ ಆಗಿ ಏನಾದರೂ ನಡೆಯುತ್ತೆ. ನೀವು ಸೋತು ಹೋಗಿದ್ದೀರಿ ಅಂತ ನಿಮಗೆ ಅನಿಸಲೂಬಹುದು. ಆಗ ನೀವು ಹೇಗೆ ರಿಯಾಕ್ಟ್ ಮಾಡುತ್ತೀರಿ? ಮೊದಲಿಗೆ ನೀವು ಧೈರ್ಯ ಕಳೆದುಕೊಳ್ಳುತ್ತೀರಿ, ಹತಾಶೆಗೊಳ್ಳುತ್ತೀರಿ. ನಂತರ ನಿಮ್ಮ ಈ ಪರಿಸ್ಥಿತಿಗೆ ಬೇರೆ ಯಾರನ್ನೋ ದೂರಲು ಆರಂಭಿಸುತ್ತೀರಿ. ಹೀಗೆ ಮಾಡುವುದರಿಂದ ಆಗಿ ಹೋಗಿದ್ದನ್ನು ಸರಿಪಡಿಸಲು ಸಾಧ್ಯವೇ? ಇಲ್ಲ ತಾನೇ? ಅದರ ಬದಲು ಕೆಟ್ಟದಿರಲಿ ಅಥವಾ ಒಳ್ಳೆಯದಿರಲಿ, ಆಗುವುದೆಲ್ಲ ಒಂದು ಉದ್ದೇಶಕ್ಕೆ ಅಥವಾ ಕಾರಣಕ್ಕೆ. ಇದರಿಂದ ಫ್ಯೂಚರಲ್ಲಿ ಖಂಡಿತ ಒಳ್ಳೆಯದಾಗತ್ತೆ ಎಂದು ಭಾವಿಸಬೇಕು. ಫಾರ್ ಎಕ್ಸಾಂಪಲ್, ಮಾರ್ಲಿನ್ ಹ್ಯಾಮಿಲ್ಟನ್ಗೆ 29ನೇ ವಯಸ್ಸಿನಲ್ಲಿ ಆಕ್ಸಿಡೆಂಟ್ ಆಗಿ ಅವರು ಸೊಂಟದ ಬಲವನ್ನು ಕಳೆದುಕೊಂಡು ವೀಲ್ ಚೇರ್ ಮೇಲೆ ಕೂರುವಂತೆ ಆಯಿತು. ಎಲ್ಲರ ಹಾಗೆ ಅವರು ವಿಧಿಯನ್ನು ಶಪಿಸಲಾರಂಭಿಸಿದರು. ಕೆಲವು ದಿನಗಳ ನಂತರ ಅವರಿಗೆ ಇದರಿಂದ ಏನೂ ಪ್ರಯೋಜನವಿಲ್ಲ ಎಂದು ತಿಳಿದು ಪಾಸಿಟಿವ್ ಆಗಿ ಯೋಚಿಸಲಾರಂಭಿಸಿದರು. ಒಂದು ವೀಲ್ ಚೇರ್ ಬಗ್ಗೆ ಪ್ರತಿದಿನ ವೀಲ್ ಚೇರ್ ಮೇಲೆ ಕುಳಿತುಕೊಳ್ಳುವವರಿಗೆ ಗೊತ್ತಿದ್ದಷ್ಟು ಬೇರೆ ಯಾರಿಗೆ ಗೊತ್ತಿರಲು ಸಾಧ್ಯ? ತಾವು ಕುಳಿತಿರುವ ವೀಲ್ ಚೇರಿಗೆ ಏನೆಲ್ಲ ಮಾಡಿಫಿಕೇಶನ್ ಮಾಡಿದರೆ ಯೂಸ್ಫುಲ್ ಆಗಬಹುದು ಎಂದು ಯೋಚಿಸಲಾರಂಭಿಸಿದರು. ತನ್ನ ಇಬ್ಬರು ಫ್ರೆಂಡ್ಸ್ ಜೊತೆಗೆ ಸೇರಿ ಮೋಷನ್ ಡಿಸೈನ್ ಎಂಬ ವೀಲ್ಚೇರ್ ಕಂಪನಿಯನ್ನು ಆರಂಭಿಸಿದರು. ಇದು ಮುಂದೆ ಬಹುಕೋಟಿ ಕಂಪನಿಯಾಗಿ ಬೆಳೆಯಿತು. ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಹಾಗೆ ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಅಥವಾ ಕೆಟ್ಟದ್ದು ಆದರೆ
ಅದರ ಹಿಂದೆ ಒಂದು ಕಾರಣ ಅಥವಾ ಉದ್ದೇಶವಿದೆ ಎಂಬ ಮಾತು ಮರ್ಲಿನ್ ಹ್ಯಾಮಿಲ್ಟನ್ ಜೀವನದಲ್ಲಿ ನಿಜವಾಯಿತು. 7 ಸಕ್ಸಸ್ನ ಸೀಕ್ರೆಟ್ಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಇದನ್ನು ನೀವು ಫಾಲೋ ಮಾಡಿದರೆ ಸಕ್ಸಸ್ ನಿಮ್ಮಲ್ಲಿ ಬರುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಸೊ ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.